ದಿವಾಳಿ ಏನು ಫುಲ್ ದಿವಾಳಿನೇ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಲಗೈಲಿ ಕೊಟ್ಟು ಎಡಗೈಲಿ ಕಿತ್ಕೊಂಡ್ಬಿಟ್ಟದೆ. ಈ ರಸ್ತೆ ಗುಂಡಿ ಮುಚ್ಚಲಿಲ್ಲ. ಡಿ.ಕೆ ಅವ್ರು ಹೇಳ್ತಾರೆ ನಾನು ಅದು ಮಾಡಿದ್ದೀನಿ ಇದು ಮಾಡಿ ಏನು ಮಾಡ್ಯವ್ರೆ. ಸಿದ್ದರಾಮಯ್ಯ ನಾನು ಕೊಟ್ಟೆ ನಮ್ಮ ದುಡ್ಡು ನಮಗೆ ಕೊಟ್ಟವ್ರೆ. ಅವ್ರ ಮನೆಯಿಂದ ಏನು ಕೊಟ್ಟಿಲ್ಲ. ಎಲ್ಲಿ ಗೌರ್ಮೆಂಟ್ ಜಾಗ ಅದೇ ಅಲ್ಲಿ ಕೊಡಿ, ನನ್ನ ಹೆಂಡ್ರ ಹೆಸ್ರು ಮಾಡಿ ಮಕ್ಳ ಹೆಸ್ರು ಮಾಡಿ ಅಂತ ಮಾಡಿಸ್ಕೊಂಡು ಹೋಗೋ ಜನ ಇವರು ರಾಜಕೀಯದವರು. ಗೌರ್ಮೆಂಟ್ ಜಾಗ ಎಲ್ಲದೇ ಹುಡುಕಿ ನಾನು ಮಾಡಿದೆ ಏನು ಮಾಡಿದ್ದು ಇವ್ರು ಮಾಡಿರೋದು. ಇವ್ರ ಯೋಗ್ಯತೆಗೆ ಅಲ್ಲಿಗೆ ಹೋಗ್ಬೇಕು ಅವ್ರ ಕಾಲು ಹಿಡಿಯೋಕ್ಕೆ. ಇಲ್ಲೇ ದುಡ್ಡು ಸಂಪನ್ಮೂಲ ಕ್ರೋಢೀಕರಿಸಿ ಇಲ್ಲೇ ಮಾಡೋಕ್ಕಾಗಲ್ವಾ? ಮಾತಾಡ್ರಿ ಮೋದಿ ಇವ್ರು ತಪ್ಪೆ ಮುಚ್ಕೊಂತಾರೆ, ಇನ್ನೊಬ್ರಿಗೆ ಹೇಳ್ತಾರೆ. ಡಿ.ಕೆ ಅವ್ರು ಹೇಳ್ತಾರೆ ಬೆಂಗಳೂರೇ ಮಾಡ್ತೀನಿ ಗ್ರ್ಯಾಂಡ್. ಏನು ಮಾಡೋರು ಗ್ರ್ಯಾಂಡು? ಅವ್ರ ಮನೆಗೆ ಮಾಡ್ಕೊಂಡವ್ರೆ, ರಾಜ್ಯಕ್ಕಲ್ಲ. ರೇಷನ್ ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಕಾಸು ಕೊಡ್ಬೇಕನ್ರಿ, ಅದೇ ದುಡ್ಡು ಕೊಟ್ಟು ಅಕ್ಕಿ ಸಾಮಾನು ಕೊಡೋಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ದುಡ್ಡು ಕೊಡ್ತೀವಿ. ಇವತ್ತು 60 ರೂಪಾಯಿ 1 kg ಅಕ್ಕಿ. ಸರ್, ವಿರೋಧ ಪಕ್ಷದವ್ರು ಹೇಳ್ತಿರೋದು ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವೇನು ಸಹಜ, ಅದು ಒಪ್ಕೊಂತೀನಿ ಸರ್. ದಿವಾಳಿ ಏನು ಫುಲ್ ದಿವಾಳಿನೇ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಲಗೈಲಿ ಕೊಟ್ಟು ಎಡಗೈಲಿ ಕಿತ್ಕೊಂಡ್ಬಿಟ್ಟದೆ. ಸಾಲದಕ್ಕೆ ವಯಸ್ಸಾದವ್ರಿಗೆ ಈಗ ಹೆಂಗಸ್ರಿಗೆ ಬಿಟ್ಟವ್ರಲ್ಲ, ನಮಗೆ ಗಂಡಸ್ರಿಗೂ ವಯೋಮಿತಿ ಕೊಟ್ಟಂಗೆ ಹೆಂಗಸ್ರಿಗೂ ವಯೋಮಿತಿ ಕೊಟ್ಟು ಬಸ್ಸು ಫ್ರೀ ಕೊಡಬೋದಾಯಿತು. ಸಣ್ಣದ್ರಿಂದ ದೊಡ್ಡದು ಎಲ್ಲ ಮೂತಿಗೆ ಅಜ್ಜಿದಿರಿಗೆಲ್ಲ ಕೊಟ್ಬಿಟ್ರು. ಅರ್ಧ ಜನ ಅವ್ರು ತೆಗಿಬೋದಾಗಿತ್ತು, ತೆಗಿಲಿಲ್ಲ. ಮಾಡಬೇಕಾಗಿತ್ತು. ನಮಗೆ ವಯಸ್ಸಾದವ್ರಿಗೆ ನಾವು ಫ್ರೀ ಕೊಟ್ಟವ್ರೆ ಅಂತ ಕೇಳಿ ಏನು 2% 3% ಅದಂತೆ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗಿರೋದು. ಈ ರಸ್ತೆ ಗುಂಡಿ ಮುಚ್ಚಲಿಲ್ಲ. ಡಿ.ಕೆ ಅವ್ರು ಹೇಳ್ತಾರೆ ನಾನು ಅದು ಮಾಡಿದ್ದೀನಿ ಇದು ಮಾಡಿ ಏನು ಮಾಡ್ಯವ್ರೆ. ಸಿದ್ದರಾಮಯ್ಯ ನಾನು ಕೊಟ್ಟೆ ನಮ್ಮ ದುಡ್ಡು ನಮಗೆ ಕೊಟ್ಟವ್ರೆ. ಅವ್ರ ಮನೆಯಿಂದ ಏನು ಕೊಟ್ಟಿಲ್ಲ. ಸರ್ಕಾರ ದಿವಾಳಿ ಆಗದೆ ಏನು ಮಾಡ್ತದೆ ಸ್ವಾಮಿ? ಬಡವರಿಗೆ ನೋಡ್ರಿ, ವಯಸ್ಸಾದವ್ರಿಗೆ 60 ವರ್ಷ ಮೇಲ್ಪಟ್ಟವ್ರಿಗೆ ಅವರೆಲ್ಲ ಬೊಮ್ಮಾಯಿ ಅಧಿಕಾರಕ್ಕೆ ಬಂದಾಗ 200 ರೂಪಾಯಿ ಜಾಸ್ತಿ ಮಾಡಿರು. ಇವ್ರು ಬಂದ ಮೇಲೆ 1 ರೂಪಾಯಿ ಜಾಸ್ತಿ ಮಾಡಿಲ್ಲ. ಎಲ್ಲ ರೇಷನ್ ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಕಾಸು ಕೊಡ್ಬೇಕನ್ರಿ, ಅದೇ ದುಡ್ಡು ಕೊಟ್ಟು ಅಕ್ಕಿ ಸಾಮಾನು ಕೊಡೋಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ದುಡ್ಡು ಕೊಡ್ತೀವಿ. ಇವತ್ತು 60 ರೂಪಾಯಿ 1 kg ಅಕ್ಕಿ. ಏನ್ರಿ ಬಡವರಿಗೆ ಇವ್ರು ಮಾಡಿರೋದು? ಎಲ್ಲಾರು ಸ್ವಾಮಿ ದೇಶನೇ ದಿವಾಳಿ ಮಾಡಾಕ್ಬಿಟ್ಟವ್ರೆ. ಹಳ್ಳಿಗಳ ಕಡೆಗೆ ಹೋದ್ರೆ ಬಾಯಿ ಬಡ್ಕೋಬೇಕು. ಗಿಡ ಗೆಂಟೆ ಬೆಳೆದು ಬೆಟ್ಟ, ಇದು ನಮ್ದು ಶಿವಗಂಗೆ. ಆ ಬೆಟ್ಟದಲ್ಲಿ ಒಂದು ಪ್ರಾಣಿನೇ ತೆಗೆದಾಕ್ಬಿಡ್ತು ಮನುಷ್ಯನ್ನ. ಈ ತರ ಮಾಡ್ಕೊಂಡು ಗಿಡ ಗಂಟೆ ಕೀಳಿಸಲ್ಲ. ಇವ್ರ ಮನೆ ಮುಂದೆ ನಾನು ಕೊಟ್ಟೆ ಏನ್ ಕೊಟ್ಟವ್ರೆ? ಏನು ಕೊಟ್ಟಿಲ್ಲ. ಯೋಜನೆಗಳು ಯಾವ್ದು ಯೂಸ್ ಆಗ್ಲಿಲ್ವಾ ಅಂತ? ಇವಾಗ ಸಿಟಿಯಲ್ಲಿ ಬಿಡಿ, ಹಳ್ಳಿಯಲ್ಲೂ ಯೂಸ್ ಆಗ್ಲಿಲ್ವಾ ಅಂತ ಕೊಟ್ಟಿರೋ ಯೋಜನೆಗಳೇನು? ಏನು ಕೊಟ್ಟಿಲ್ಲ ಸ್ವಾಮಿ. ಬನ್ನಿ ಹಳ್ಳಿಲಿ ತೋರಿಸ್ತೀನಿ ನಾನು. ದೇವಸ್ಥಾನದ ದುಡ್ಡೆಲ್ಲ ಏನೇನೋ ಮಾಡಾಕ್ಬಿಟ್ರು. ದೇವಸ್ಥಾನಗಳು ಕೆಲವ್ರು ಇವತ್ತಿಗೂ ನೆಟ್ಗಾಗಿಲ್ಲ. ಒಂದನೇದು. ಎರಡನೇದು, ರಸ್ತೆಗಳು ಹಳ್ಳಿಗಳನ್ನು ಈ ಹೊಲದಿಂದ ಮನೆಯಿಂದ ಹೊಲ್ತಕ್ಕೆ ಹೋಗಕ್ಕೆ ದಾರಿ ಇಲ್ಲ. ಇಷ್ಟ ಆಗ್ಯದೆ ಸ್ವಾಮಿ. ಶಿವಗಂಗೆ ಹತ್ರ ಬಸವಪಟ್ಟಣ ನಮ್ದು. ಏನ್ ಹೇಳ್ತೀರಾ ಸರ್ಕಾರದ ಬಗ್ಗೆ, ರಾಜಕೀಯ ವ್ಯಕ್ತಿಗಳ ಬಗ್ಗೆ? ರಾಜಕೀಯ ಬಿಡ್ರಿ, ಅವ್ರವರೆಲ್ಲ ಬಳದು ಎಲ್ಲಿ ಗೌರ್ಮೆಂಟ್ ಜಾಗ ಅದೇ ಅಲ್ಲಿ ಕೊಡಿ, ನನ್ನ ಹೆಂಡ್ರ ಹೆಸ್ರು ಮಾಡಿ ಮಕ್ಳ ಹೆಸ್ರು ಮಾಡಿ ಅಂತ ಮಾಡಿಸ್ಕೊಂಡು ಹೋಗೋ ಜನ ಇವರು ರಾಜಕೀಯದವರು. ಗೌರ್ಮೆಂಟ್ ಜಾಗ ಎಲ್ಲದೇ ಹುಡುಕಿ. ರೆವಿನ್ಯೂ ಒಂದು ತಾಲೂಕು ಆಫೀಸ್ಗೆ ಹೋದ್ರೆ ಲಂಚ, ಒಂದು ರೆವಿನ್ಯೂ ಸ್ಟಾಂಪ್ ತಗೊಳಕ್ಕೆ ಹೋದ್ರೆ ಲಂಚ. ಎಲ್ಲ ದಿವಾಳಿ ಆಗಿದ್ರಿ. ರೈತರಿಗೆ ಏನೂ ಮಾಡಿಲ್ಲ, ನೌಕರಿಗರು ಏನೂ ಮಾಡಿಲ್ಲ, ಯಾರಿಗೇನೂ ಮಾಡಿಲ್ಲ. ನಾನು ಮಾಡಿದೆ ಏನು ಮಾಡಿದ್ದು ಇವ್ರು ಮಾಡಿರೋದು. ಇವ್ರ ಯೋಗ್ಯತೆಗೆ ಅಲ್ಲಿಗೆ ಹೋಗ್ಬೇಕು ಅವ್ರ ಕಾಲು ಹಿಡಿಯೋಕ್ಕೆ. ಇಲ್ಲೇ ದುಡ್ಡು ಸಂಪನ್ಮೂಲ ಕ್ರೋಢೀಕರಿಸಿ ಇಲ್ಲೇ ಮಾಡೋಕ್ಕಾಗಲ್ವಾ? ಮಾತಾಡ್ರಿ ಮೋದಿ ಇವ್ರು ತಪ್ಪೆ ಮುಚ್ಕೊಂತಾರೆ, ಇನ್ನೊಬ್ರಿಗೆ ಹೇಳ್ತಾರೆ. ಸರ್ಕಾರ ಬಂದು ವರ್ಷದ ಮೇಲೆ 8 ತಿಂಗಳಾಗಿದೆ. ಇನ್ನು 2 ವರ್ಷಕ್ಕೆ ಬಂತು ಅನ್ರಿ. 2 ವರ್ಷದಾಗ ಯಾವ್ದು ಅಭಿವೃದ್ಧಿ? ಬೆಂಗಳೂರಿನ ಇಷ್ಟೊಂದು ಮೊನ್ನೆ ಕಂದಾಯ ವಸೂಲಿ ಮಾಡೋರು ಎಷ್ಟು ಕೋಟಿ ಮಾಡವ್ರೆ. ಎಷ್ಟು ನೋವು. ಬಟ್ಟೆ ಕಟ್ಟಿ ಅವ್ರು ದುಡ್ಡು ಸಂಪಾದನೆ ಮಾಡಿರಲ್ಲ, ಬಳದು ಬಾಯಿಗೆ ಹಾಕ್ಯಂಡವ್ರಿ ಇವರು. ಏನ್ ಮಾಡವ್ರ? ಅಲ್ಲ ನಾನು ಹೇಳಿರೋದ್ರಲ್ಲಿ
ಅದಕ್ಕೆ ಹಂಗಾಗಿದೆ ಸ್ವಾಮಿ. ಇದು ದಿವಾಳಿ ಸರ್ಕಾರ. ಯಾವುದಕ್ಕೂ 10 ರೂಪಾಯಿದು ಒಂದು ಉಪಕಾರ ಮಾಡಿಲ್ಲ. ಇವಾಗ ನೀವು ಇದ್ರಲ್ಲೆಲ್ಲ ನೋಡ್ತಿರ್ತೀರಲ್ಲ, ಬಳ್ಳಾರಿಯಲ್ಲಿ ಒಂದಷ್ಟು ಸಾವುಗಳು ಕೂಡ ನೋಡ್ತಾ ಇದ್ದೀರಿ, ಏನ್ ಹೇಳ್ತೀರಾ? ಸ್ವಾಮಿ ಬಳ್ಳಾರಿ ಅಲ್ಲ, ಇಲ್ಲಿಂದಲೂ ತಗೊಳ್ಳಿ. ಇಲ್ಲಿ ಏನಂದ್ರೆ ಮುಚ್ಕೊಂಡದೆ, ಅಲ್ಲಿ ತರ್ಕೊಂಡದೆ ಅಷ್ಟೇ. ಇಲ್ಲಿ ಮುಚ್ಕೊಂಡು ಹೋಗ್ತಾ ಇದೆ. ಈ ಗುಂಡಿ ಮುಚ್ಚಿದಂಗೆ ನಮ್ಮ ಕಷ್ಟಗಳೆಲ್ಲ ಅಲ್ಲಿ ಒಂದು ಸ್ವಲ್ಪ ತೋರಿಸ್ತಾವ್ರೆ. ಜಾಸ್ತಿ ಜನ ಸತ್ರು ತೋರಿಸ್ತಾವ. ಅವ್ರು ಅಲ್ಲಿ ತಿಳುವಳಿಕೆ ಇಲ್ಲ ಸ್ವಾಮಿ, ಅಲ್ಲಿ ತಿಳುವಳಿಕೆ ಇಲ್ಲ. ಇವರು ಡಿ ಕೆ ಅವ್ರು ಹೇಳ್ತಾರೆ ಬೆಂಗಳೂರೇ ಮಾಡ್ತೀನಿ ಗ್ರ್ಯಾಂಡ್. ಏನು ಮಾಡೋರು ಗ್ರ್ಯಾಂಡು? ಅವ್ರ ಮನೆಗೆ ಮಾಡ್ಕೊಂಡವ್ರೆ, ರಾಜ್ಯಕ್ಕಲ್ಲ. ಏನಿದ್ರು ದ್ವೇಷ. ನಾನು ರಾಜ ಆಗಬೇಕು, ನಾನು ಇದು ಇವತ್ತಿರ್ತೀನಿ, ನಾಳೆಗೆ ಸತ್ತೋಗ್ತೀನಿ. ನಾನಲ್ಲ ರಾಜ. ಜನಗಳಿಗೆ ಉಪಕಾರ ಮಾಡಿದವನೇ ರಾಜ. ಜನಗಳಿಗೆ ಈಗ ಕಷ್ಟ ಬಂದವನೇ ತಗೋ ಅನ್ನೋನೇ ರಾಜ. ಇವತ್ತು ದಾನ ಮಾಡಿದವ್ರು ಎಂದಕ್ಕೆ ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಹಾಕಿದ ಹೊಲ ಕೆಡಲ್ಲ. ಸ್ವೀಟ್ ಪ್ಲಸ್ ಕರ್ನಾಟಕ.